ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ವಿಡಿಯೋ, ಕಂಟಿನ್ಯೂಷನ್ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ನಮ್ಮ ಅಜ್ಜಿ ಮನೆಗೆ ಬಂದಿದ್ರಲ್ವಾ, ಮನೆಯಲ್ಲಿ ಅವ್ರು ಏನು ಮಾಡ್ತಾಯಿದ್ರು ಏನು ಎತ್ತ ಅಂತ ನನ್ನ ಮಕ್ಕಳು ಒಂದಿಷ್ಟು ವಿಡಿಯೋ ಮಾಡ್ಕೊಂಡಿದ್ದಾರೆ. ಬನ್ನಿ ನೋಡೋಣ. ಅವರು ನನ್ನ ಹಳೇ ವೀಡಿಯೋಸ್ ಮತ್ತು ಅವ್ರ ಮನೆ ಗೃಹ ಪ್ರವೇಶದ ವೀಡಿಯೋಸ್ ಎಲ್ಲ ಹಾಕಿಸ್ಕೊಂಡು ನೋಡ್ತಾಯಿದ್ರು. ಸಿಕ್ಕಾಬಿಟ್ಟೆ ಎಮೋಷ್ನಲ್ ಆಗಿ ನನ್ನ ಮೊಮ್ಮಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಲ್ವಾ ಅಂತೆಲ್ಲ ಅಂದ್ಕೊಂಡು ಒಂದಷ್ಟು ಬೈಕೊಂಡು ಅವಳು ಎಷ್ಟು ಮಾತಾಡ್ತಾಳೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಅಂತ ಅಂದ್ಕೊಂಡು ವಿಡಿಯೋನ ತುಂಬ ಎಂಜಾಯ್ ಮಾಡಿ ನೋಡ್ತಿದ್ರು. ಬಹುಶಃ ಇವರು ನೋಡಿದಾಗ, ಈ ವಿಡಿಯೋ ನೋಡಿದಾಗಂತೂ ನನಗನ್ನಿಸ್ತು ಮನೇಲಿ ಒಬ್ಬರು ಹಿರಿಯರು ಇರಬೇಕು, ಈ ರೀತಿ ನಮ್ಮನ್ನ ಎನ್ಕರೇಜ್ ಮಾಡಲಿಕ್ಕೆ, ಅದೇ ರೀತಿ ನಮ್ಮ ಸರಿ ತಪ್ಪುಗಳನ್ನು ಹುಡುಕಿ ಹೇಳಲಿಕ್ಕೆ ಪ್ರತಿ ಮನೆಯಲ್ಲೂ ಒಬ್ಬರು ಹಿರಿಯರು ಇರಬೇಕು. ಅವರು ನಮ್ಮನ್ನು ಅರ್ಥ ಮಾಡ್ಕೋಬೇಕು. ಆ ರೀತಿ ವ್ಯಕ್ತಿ ಇದ್ದರೆ ನಮಗೆ ಎಷ್ಟು ಚೆಂದ ಅನಿಸುತ್ತಲ್ವ. ನಮ್ಮ ಅಜ್ಜಿನ ನೋಡಂತೂ ನನಗೆ ಹಾಗೆ ಅನ್ನಿಸ್ತು. ಬನ್ನಿ ನಮ್ಮ ಅಜ್ಜಿ ಈ ವಿಡಿಯೋ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ನೀವೇ ನೋಡಿರಂತೆ, ನೀವು ನೋಡಿ ಎಂಜಾಯ್ ಮಾಡಿ. ನಮ್ಮ ಅಜ್ಜಿಯ ಫ್ರೆಂಡ್ ಮಾತಾಡ್ತಾ ಇದ್ರು, ಅದಕ್ಕೆ ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ಒಂದಷ್ಟು ಮೆಮೊರೀಸ್ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಅದು ವಿಡಿಯೋನೇ ಮಾಡ್ಕೊಳ್ಳಿಲ್ಲ. ಇನ್ನು ನಾನು ಹೊರಡ್ಲಿಕ್ಕೆ ಅಂದ್ಬಿಟ್ಟು ನಮ್ಮ ಬಸ್ ಸ್ಟ್ಯಾಂಡ್ ಕ್ಲಾಸಿಂದ 12ನೇ ಕ್ಲಾಸ್ ಅಲ್ಲಿ ಒಂದಷ್ಟು ಮೆಮೊರೀಸ್, ಫ್ರೆಂಡ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಎಲ್ಲವೂ ತುಂಬಾ ಚಂದ ಅನ್ಸುತ್ತೆ. ತುಂಬಾ ಒಳ್ಳೆ ನೆನಪುಗಳಿದಾವೆ. ಎಲ್ಲರೂ ಮಾಡ್ಕೊಂಡಿರೋದು ತುಂಬಾ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಈ ಆಂಟಿಯರು ನಂಗೆ ಬಸ್ ಹತ್ತಿದ್ದು ತುಂಬಾ ಖುಷಿ. ಅವರೆಲ್ಲ ಐರಳಿಯವರಂತೆ, ಐರಳಿಯವರು ಖುಷಿ ಪಟ್ಟು ಬ್ಲೆಸ್ ಮಾಡಿದ್ರು. ಅದೇ ಐರಳಿ ಅಂತೀನಿ, ಇದು ಕರಿಮುನ್ನಳ್ಳಿ ಮಾಡೋ ವಿಡಿಯೋಸ್ ನಾವೆಲ್ಲ ಶಿವಮ್ಮ ನೋಡಿದ್ರಲ್ಲ, ಇವರೇ ನಮ್ಮ ಅಜ್ಜಿ, ನಮ್ಮ ಅಮ್ಮನ ಅಮ್ಮ. ತುಂಬಾ ಖುಷಿ ಆಯ್ತು. ಇವ್ರ ಅಮ್ಮ ನನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು, ಯಾವಾಗ ಬರ್ತಾಳೆ ಅಂತ. ನಾನು ಸ್ವಲ್ಪ ಲೇಟ್ ಆಗಿ ಹೋದೆ, ಅದಕ್ಕೆ ಕ್ಲಾಸ್ ತಗೊಂಡಿದ್ರು. ಒಂಥರ ಖುಷಿ ನಮ್ಮ ಅಜ್ಜಿ ಬಗ್ಗೆ ಹೇಳ್ಕೊಳಕ್ಕೆ. ಯಾಕಂದ್ರೆ ನಮ್ಮ ಬದುಕಿನ ಎಷ್ಟೋ ಪಾಠಗಳನ್ನ ಅವರಿಂದ ಕಲ್ತಿದ್ದೀವಿ. ನಾವು ಕಲಿಬಹುದು. ಅವರು ತುಂಬಾನೇ ಸ್ಟ್ರಿಕ್ಟು. ಇವತ್ತು ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಿದ್ದೀವಿ ಅಷ್ಟೇ. ಮೊದಲೆಲ್ಲ ತುಂಬಾ ಸ್ಟ್ರಿಕ್ಟು, ತುಂಬಾ ಭಯ ಆಗೋದು ನನಗಂತೂ ನಮ್ಮ ಅಜ್ಜಿ ಅಂದರೆ. ಆ ಸ್ಟ್ರಿಕ್ಟ್ ಇದ್ದಿದ್ದು ನಾವು ಒಂದು ಒಳ್ಳೆ ರೀತಿಯಲ್ಲಿ ಲೈಫ್ ಲೀಡ್ ಮಾಡೋದಕ್ಕೆ, ಒಂದಷ್ಟು ವಿಚಾರಗಳನ್ನ ಕಲಿಬೇಕು ಅನ್ನೋದಕ್ಕಷ್ಟೇ, ಇನ್ನೇನಕ್ಕೂ ಅಲ್ಲ. ಈಗ ಅವ್ರಿಗೂ ಏಜ್ ಆಗಿದೆ ಅಲ್ವಾ, ಅವ್ರು ಇವಾಗ ಮಕ್ಕಳ ಥರ ಇವಾಗ ನಮ್ಮ ಜೊತೆಲಿ ಅಷ್ಟೇ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡುತ್ತೆ. ತನ್ನೆಲ್ಲ ವಿಚಾರಗಳನ್ನು ತುಂಬ ಇಷ್ಟಪಟ್ಟು ಮಾತಾಡ್ತಾರೆ. ಮತ್ತೆ ಇನ್ನೆವತ್ತಾದರೂ ನಮ್ಮ ಮನೆಗೆ ಬಂದಾಗ ಅವ್ರ ಜೊತೆ ಒಂದು ಲಾಗ್ ಮಾಡ್ತೀನಿ. ನೋಡಿದ್ರಲ್ಲ ನಮ್ಮ ಅಜ್ಜಿನ ಎಷ್ಟು ಎಂಜಾಯ್ ಮಾಡಿಕೊಂಡು ಯಾವ ರೀತಿ ವೀಡಿಯೋಸ್ ನೋಡ್ತಾಯಿದ್ರು ಅಂತ. ನನಗಂತೂ ಅವ್ರು ಆ ರೀತಿ ನಾನು ವೀಡಿಯೋಸ್ನ ಎಂಜಾಯ್ ಮಾಡ್ತಾರೆ ಅಂತ ಕೇಳಿ ನೋಡೋಕ್ಕೂ ತುಂಬ ಖುಷಿ ಆಯಿತು. ಇನ್ನು ಬನ್ನಿ ನಮ್ಮ ಮದುವೆ ಮನೆಗೆ ಮತ್ತೊಮ್ಮೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಹೆಣ್ಮಕ್ಳೆಲ್ಲ ಡೆಕೋರೇಷನ್ಗೆ ರೆಡಿ ಮಾಡ್ತಾಯಿದ್ರು ನೋಡಿ. ಒಂದಿಷ್ಟು ಡೆಕೋರೇಷನ್ ಐಟಮ್ಸ್ ತರಿಸಿದ್ರು, ಇನ್ನು ಉಳಿದನ್ನು ನಾವೇ ಮಾಡಿಕೊಂಡ್ರೆ ಆಯಿತು, ಮನೇಲಿ ಎಲ್ಲರೂ ಇದೆಯವಲ್ವಾ ಅಂದ್ಬಿಟ್ಟು ಎಲ್ಲ ಡೆಕೋರೇಷನ್ಗೆ ರೆಡಿ ಮಾಡ್ತಾಯಿದ್ದೋ. ಇನ್ನು ನಮ್ಮಿಬ್ರದ್ದು ಒಂದು ಪುಟ್ಟದೊಂದು ಶಾರ್ಟ್ಸ್ ಕೂಡ ಹಾಕಿದ್ದೆ, ಎಲ್ರಿಗೂ ಇಷ್ಟ ಆಗಿದೆ, ಚೆನ್ನಾಗಿತ್ತು. ಇವಳು ನಾನು ಒಂದು ಚಿಕ್ಕವರಿದ್ದಾಗ, ಇವಳು ಯಾರಂತಲೇ ನಿಮ್ಗೆ ಹೇಳಿಲ್ಲ, ಇವಳು ನಮ್ಮ ಅಕ್ಕನ ಮಗಳು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನ ತುಂಬ ಪ್ಯಾಷನೆಟ್ ಅವಳು ಅಂದ್ಬಿಟ್ಟು. ನಮ್ಮಿಬ್ರದ್ದು ಒಂದು ಹೊಸ ಲವ್ ಸ್ಟೋರಿ ಅಂತ ನನ್ನ ಮಗಳು ರೇಗಿಸ್ತಾ ಇದ್ಲು ನಮಗೆ. ತುಂಬ ಚೆನ್ನಾಗಿ ಇತ್ತು ಬಾಂಡಿಂಗ್. ನಾವು ಚಿಕ್ಕವರಿದ್ದಾಗ ತುಂಬ ಒಳ್ಳೆ ಬಾಂಡಿಂಗ್, ನಾನು ನನ್ನ ತಮ್ಮ, ಅವಳ ತಮ್ಮ, ಎಲ್ಲರದ್ದು ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ನಮ್ಮ ಹುಡುಗರುಗಳು ನೋಡಿ ಆಶ್ಚರ್ಯ ಪಟ್ಕೋತಾ ಇದ್ರು, ಇವ್ರದ್ದು ಏನಪ್ಪ ಸ್ಟೋರಿ ಇದು ಅಂದ್ಕೊಂಡು. ಇನ್ನು ಅರಿಶಿನ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡಿ ಆಯಿತು. ಇನ್ನು ನಮ್ಮ ಹುಡುಗನೂ ಕೂಡ ರೆಡಿ ಆದ. ಇನ್ನೇನೇ ಇದ್ದರೂ ಶಾಸ್ತ್ರಗಳನ್ನ ಮುಂದುವರ್ಸೋದು ಅಷ್ಟೇ. ಮೊದಲಿಗೆ ಭತ್ತ ಕುಟ್ಟೋ ಶಾಸ್ತ್ರ, ಇದು ಸಾಮಾನ್ಯ ಎಲ್ಲರಿಗೂ, ನಮ್ಮ ಹಳ್ಳಿಯವ್ರಿಗೆಲ್ಲರಿಗೂ ಗೊತ್ತಿರ್ತದೆ. ಸಿಟಿಯವರು ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ಹಳ್ಳಿ ಕಡೆ ಒಂದು ಈ ರೀತಿ ಒರಳುಕಲ್ಲಂತೂ ಸಾಮಾನ್ಯವಾಗಿ ಇಟ್ಕೊಂಡಿರ್ತೀವಿ. ಮೊದಲು ರುಬ್ಲಿಕ್ಕೆಲ್ಲ ಉಪಯೋಗಿಸ್ತಿದ್ರು, ಈಗಂತೂ ಅಟ್ಲೀಸ್ಟ್ ಶಾಸ್ತ್ರಕ್ಕಾದರೂ ಬೇಕು ಅಂದ್ಬಿಟ್ಟು ಪ್ರತಿ ಮನೇಲೂ ಇರುತ್ತೆ. ನಮ್ಮ ಕೆ ಆರ್ ನಗರದ ಮನೆಯಲ್ಲೂ ಕೂಡ ನಾನು ಒರಳುಕಲ್ಲು ಹಾಕ್ಸ್ಕೊಂಡಿದ್ದೀನಿ, ನಮ್ಮ ಊರುಗಳಲ್ಲೂ ಇದೆ. ಇಂಥ ಟೈಮಲ್ಲಿ ಶಾಸ್ತ್ರಗಳಿಗೆಲ್ಲ ಬೇಕಲ್ವ. ಶಾಸ್ತ್ರ ಅಂತಲ್ಲ, ಅಡುಗೆಗೂ ಉಪಯೋಗಿಸೋಣ. ಅದರಲ್ಲಿ ರುಬ್ಬಿ ಅಡುಗೆ ಮಾಡೋದ್ರಿಂದ ಅಡುಗೆನೂ ಚೆನ್ನಾಗಿರುತ್ತೆ. ಇನ್ನು ಈ ಶಾಸ್ತ್ರಗಳೆಲ್ಲ ನೋಡಲಿಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವ. ನಮ್ಮ ಹಳೆಯ ಸಾಂಪ್ರದಾಯಿಕ ರೀತಿ ರಿವಾಜುಗಳು ಅವು ಒಂಥರ ಚೆಂದ. ಇವುಗಳಿಂದಲೇ ಅನಿಸುತ್ತೆ ನಮ್ಮ ಸಂಬಂಧಿಕರ ಮಧ್ಯೆ ಒಂದು ಬಾಂಡಿಂಗ್ ಏರ್ಪಡೋದು. ಅದಕ್ಕೋಸ್ಕರ ಸಂಬಂಧಿಕರ ಜೊತೆ ಚೆನ್ನಾಗಿರಬೇಕು ಅಂತ ಅನ್ನೋದು ಅನಿಸುತ್ತೆ ಮೋಸ್ಟ್ಲಿ. ಖುಷಿ ಆಯಿತು ನನಗಂತೂ. ಸುಮಾರು ವರ್ಷಗಳೇ ಆಗಿತ್ತು ನಾನು ಒಂದು ಮದುವೆನ ಇಷ್ಟು ಹಿಂದೆ ದಿನವೇ ಹೋಗಿ ಅಟೆಂಡ್ ಮಾಡಿದ್ದು. ಬಟ್ ದಾರ ಮುಹೂರ್ತಕ್ಕೆ ಲೇಟಾಗಿ ಹೋಗಿದ್ದೆ ಬಿಡಿ. ಬಟ್ ಇಂಥ ಶಾಸ್ತ್ರಗಳನ್ನ ಅಟೆಂಡ್ ಮಾಡಿ ಸುಮಾರು ವರ್ಷಗಳೇ ಆಗೋಗಿತ್ತು. ನಾನು ಜಾಸ್ತಿ ಎಲ್ಲೂ ಹೋಗಲ್ಲ ಅಂತ ನಾನು ಲಾಸ್ಟ್ ಹೇಳಿದ್ದೀನಿ.
ಒಂದು ರೀತಿ ಹ್ಯಾಪಿನೆಸ್ ಅನ್ನಿಸ್ತು. ನನ್ನ ಮಕ್ಳಿಗೂ ಇವೆಲ್ಲ ಶಾಸ್ತ್ರಗಳನ್ನ ನೋಡಬೇಕು ಅವರು ಅಂತ ಇಷ್ಟ. ಆದರೆ ಅವೆಲ್ಲಿಗೂ ಬರೋಲ್ಲ, ಓದೋದು ಬರೆಯೋದು ಅಂದ್ಕೊಂಡಿರ್ತವೆ. ಊರುಗಳಲ್ಲಿರೋ ಮಕ್ಳಿಗಂತೂ ಒಂಥರ ಖುಷಿ, ಎಲ್ಲ ನೋಡ್ತಾರೆ ಹತ್ರದಿಂದ, ಗೊತ್ತಿರುತ್ತೆ ಅವರಿಗೆ. ಇನ್ನು ನಮ್ಮ ಹೆಣ್ಮಕ್ಳಂತೂ ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಬರೋದು, ಶಾಸ್ತ್ರಗಳು ಮಾಡೋದು, ಫೋಟೋ ತೆಗೆಸ್ಕೊಳ್ಳೋದು. ನನಗೆ ನಮ್ಮ ಹುಡುಗರು ಬೈತಾಯಿದ್ರು, ಏನು ಒಂದೇ ಒಂದು ಸೀರೆ ತೊಗೊಂಬಂದಿದ್ದೀರಲ್ಲ ಆಂಟಿ, ಒಂದು ಎಲ್ಲೋ ಕಲರ್ ಸೀರೆ ಅಂತೂ ತೊಗೊಂಡೋಗ್ಬಿಟ್ಟಿದ್ದೆ. ಇವರೆಲ್ಲರೂ 3 ಜೊತೆ ಡ್ರೆಸ್ ಚೇಂಜ್ ಮಾಡಿದ್ದು. ಚೆನ್ನಾಗಿತ್ತು. ಆ ಮಕ್ಕಳು ನೋಡೋದೇ ಒಂದು ಖುಷಿ ಇತ್ತು. ನಾವು ಒಂದೇ ಸ್ಯಾರಿ ಆದರೂ ಪರವಾಗಿಲ್ಲ, ಇಟ್ಸ್ ಓಕೆ. ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಿತ್ತಲ್ವ, ಅದಕ್ಕೆ ಮನೆಯವ್ರ ಜೊತೆ ಆಗಿದ್ದಿದ್ರೆ ಕಾರಲ್ಲಾದರೆ ಎಷ್ಟಾದರೂ ತೊಗೊಂಡೋಗ್ಬೋದು. ಬಸ್ಸಲ್ಲಿ ಯಾರಪ್ಪ ತೊಗೊಂಡೋಗೋರೆಲ್ಲ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಒಂದೇ ಸ್ಯಾರಿ ತೊಗೊಂಡು ಆಮೇಲೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಒಂದು ಚೂಡಿದಾರ್ ತೊಗೊಂಡು ಹೋಗಿದ್ದೆ ಅಷ್ಟೇ. ಬಟ್ ಖುಷಿ ಇತ್ತು. ಏನಾದರೂ ಆಗಲಿ ನಾನು ಒಂದು ಅಷ್ಟು ಶಾಸ್ತ್ರ ಮಾಡೋದ್ರಲ್ಲಿ ಭಾಗಿಯಾದೆ. ಅದು ಒಂದು ರೀತಿ ಖುಷಿ. ಯಾವಾಗಲೂ ಮನೆ ಅಂದ್ಕೊಂಡಿದ್ದ ನವೀನ ಒಂಚೂರು ಚೇಂಜಸ್ ಕಂಡ್ಲು ಅನ್ನೋದು. ಇನ್ನು ಬೇರೆಯವ್ರಿಗೆ ಕ್ಯಾಮ್ರಾ ಕೊಟ್ಟಾಗ ಸ್ವಲ್ಪ ಅವ್ರಿಗೆ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನೋಡಿ. ಸ್ವಲ್ಪ ವೀಡಿಯೋ ಕರೆಕ್ಟಾಗಿ ಬಂದಿಲ್ಲ, ಏನು ಮಾಡೋಕ್ಕಾಗಲ್ಲ. ನಾನೇ ಇವಾಗ ಕಲಿತಾಯಿದ್ದೀನಿ. ಪಾಪ ಅವರು ಹೊಸಬರು ವೀಡಿಯೋ ಇಟ್ಕೊಳ್ಳಿ ಅಂದರೆ ಕಷ್ಟ ಆಗುತ್ತೆ. ಇನ್ನು ಭತ್ತ ಕುಟ್ಟೋ ಶಾಸ್ತ್ರ ಇದೊಂಥರ ಚಂದ. ಹಳೆ ಕಾಲದಲ್ಲೆಲ್ಲ ಭತ್ತನ ಕುಟ್ಟಿ ಅಕ್ಕಿ ತೆಗೆದು ಅನ್ನ ಮಾಡ್ಕೊಂಡು ಊಟ ಮಾಡ್ತಿದ್ರಂತೆ. ಇವಾಗ ಶಾಸ್ತ್ರಕ್ಕೆ ಭತ್ತ ಕುಟ್ಟೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತೀರ. ಕುಟ್ಟಿದ ಭತ್ತ ಅಂತೂ ಅಕ್ಕಿ ಪೂರ್ತಿನೂ ಬಂದಿರಲಿಲ್ಲ, ಒಟ್ಟು ಕೊಟ್ಟಬೇಕು, ಶಾಸ್ತ್ರಕ್ಕೆ ಮಾಡಿದರು. ನಾನು ಅದು ಸ್ವಲ್ಪ ತಳ್ತಾ ಇದ್ದೆ ನೋಡಿ ವೀಡಿಯೋ. ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ವೀಡಿಯೋ ಮಾಡ್ತಾ ಇದ್ದೆ. ಇದು ಭತ್ತ ತಳ್ತಾ ಇದ್ದೆ, ಚೆನ್ನಾಗಿತ್ತು. ಇದಾದಮೇಲೆ ನಮ್ಮ ಮದುವೆ ಹುಡುಗನಿಗೆ ಸಿಂಪಲ್ಲಾಗಿ ಫಸ್ಟು ಮನೆ ಒಳಗಡೆ ಶಾಸ್ತ್ರ ಮುಗಿಸ್ಬಿಡೋಣ, ಯಾಕಂದರೆ ಟೈಮ್ ಆಗುತ್ತೆ. ನಾವು ಡೆಕೋರೇಷನ್ ಕಡೆ ತಿರ್ಕೊಂಡ್ವಾ, ಇನ್ನು ಆಚೆ ಹೋದರೆ ಅವನಿಗೆ ಶಾಸ್ತ್ರಗಳು ಮಾಡೋದು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮುಂಚೆನೇ ಮನೆ ಒಳಗಡೆ ಒಂದಿಷ್ಟು ಶಾಸ್ತ್ರನ ಸಿಂಪಲ್ಲಾಗಿ ಮುಗಿಸ್ಬಿಟ್ರು. 1-2-3 ಜನ ಒಳಗಡೆ ಫಸ್ಟ್ ಮುಗಿಸ್ಬಿಡೋಣ, ಆಮೇಲೆ ಹೊರಗಡೆ ಕರ್ಕೊಂಡೋಗಿ ನೀವೇನಾದರೂ ಫಂಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದಕ್ಕೆ ಮನೆ ಒಳಗಡೆ ಏನೇನು ಶಾಸ್ತ್ರಗಳಾಗಬೇಕು ಅದನ್ನು ಸಿಂಪಲ್ಲಾಗಿ ಮುಗಿಸ್ಕೊಂಡ್ರು. ಇದಾದಮೇಲೆ ನಮ್ಮ ಹೆಣ್ಣು ಮಕ್ಕಳ ಅಂದರೆ ನಮ್ಮ ಸ್ವೀಟ್ ಗರ್ಲ್ಸ್ದು ಒಂದು ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಈ ಮದುವೆ ಮನೆಯಲ್ಲಿ ಯಾವುದೇ ಶಾಸ್ತ್ರ ಮಾಡಲಿ ನೋಡಿ, ಕಳಶ ತೋರಿಸೋದು ಇದೊಂಥರ ಚಂದ, ಒಂದು ಗುಡ್ ವೈಬ್ರೇಷನ್ ಅನಿಸುತ್ತೆ. ಕಳಶ ಮಾಡೋದೇ ಒಂದು ಗುಡ್ ವೈಬ್ರೇಷನ್ನು. ಅದ್ರ ಜೊತೆಗೆ ಈ ರೀತಿ ಶಾಸ್ತ್ರಗಳು ಮಾಡೋದೆಲ್ಲ ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನಗೂ ಒಂದು ರೀತಿ ತುಂಬ ಆಸೆ ಅನಿಸುತ್ತೆ, ನಮ್ಮ ಮಕ್ಕಳ ಮದುವೆನೆಲ್ಲ ಊರಲ್ಲಿ ಮಾಡಬೇಕು, ಊರಲ್ಲಿ ಚಪ್ಪರ ಹಾಕಿ. ನೀವೆಲ್ಲ ಚಿಕ್ಕವರಿದ್ದಾಗ ನಿಮ್ಗೆ ನೆನಪಿದೆಯಾ, ಊರಲ್ಲಿ ಮನೆ ಮುಂದೆ ಚಪ್ಪರ ಹಾಕಿ ದಾರೆಗಂತ ಒಂದು ಏನೋ ಕಟ್ತಾಯಿದ್ರಪ್ಪ, ಆ ರೀತಿ ಕಟ್ಟಿ ಮದುವೆ ಮಾಡ್ತಾಯಿದ್ರು. ಆ ಥರ ಚೆನ್ನಾಗಿರುತ್ತೆ. ನನಗೂ ನನ್ನ ಮಕ್ಕಳಿಗೆ ಸಾಧ್ಯ ಆದರೆ ಆ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ ಫ್ಯೂಚರ್ ಏನಾಗುತ್ತೆ ಅಂತ. ಇನ್ನು ನಾನು ಹೇಳೋದಲ್ಲ, ನಮ್ಮ ಹೆಣ್ಣು ಮಕ್ಕಳ ಇವಾಗಿನ ಟ್ರೆಂಡ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಎಲ್ಲರೂ ಕೈಗೆ ಅರಿಶಿನ ಹಚ್ಕೊಂಡು ಫೋಟೋಗೆ ಫೋಸ್ ಕೊಡೋದೇನು ನೋಡಿ. ನಮ್ಮ ಹೆಣ್ಮಕ್ಳೆಲ್ಲ ಸ್ಯಾರಿಲಿದ್ದವ್ರು ಇವಾಗ ಎಲ್ಲ ಚೂಡಿದಾರ್ ಹಾಕ್ಕೊಂಡು ಈ ರೀತಿ ರೆಡಿ ಆಗಿಬಿಟ್ಟಿದ್ರು. ಚೆನ್ನಾಗಿತ್ತು ಅವ್ರನ್ನೆಲ್ಲ ನೋಡೋಕ್ಕೆ. ನಾನು ತೊಗೊಂಡು ಹೋಗ್ಬೇಕಿತ್ತು ಅಂತ ಆಮೇಲೆ ಜಲಸ್ ಫೀಲ್ ಆಗ್ತಾಯಿತ್ತು. ಪರವಾಗಿಲ್ಲ, ಅವ್ರನ್ನ ನೋಡೇ ತುಂಬ ಖುಷಿ ಆಗ್ತಿತ್ತು. ಇದಾದಮೇಲೆ ಇನ್ನೂ ಒಂದು ಡ್ರೆಸ್ ಚೇಂಜ್ ಮಾಡ್ತಾರೆ. ಎಷ್ಟು ಹೊಟ್ಟೆ ಉರಿಸ್ತಾಯಿದ್ರು ಗೊತ್ತಾ. ನಾನು ತಗೊಂಡು ಹೋಗಲಿಲ್ಲ ಅನ್ನೋದೊಂದು ಬಿಟ್ಟರೆ ಅವ್ರನ್ನ ನೋಡೇ ಸಂತೋಷಪಟ್ಟೆ. ಇನ್ನು ನಮ್ಮದೆಲ್ಲ ಅರಿಶಿನ ಹಚ್ಚಿ ಎಲ್ಲ ಆದಮೇಲೆ ಅಲ್ಲಿರೋ ಗಂಡು ಮಕ್ಕಳಂತೂ ಅಯ್ಯೋ ಇವ್ರು ಏನಪ್ಪ ಹೆಂಗಸರು ಸಂಜೆವರೆಗೂ ಬಿಟ್ಟರು ಇವರು ಕೆಲಸ ಮಾಡ್ತಾನೆ ಇರ್ತಾರೆ, ನಮಗೆ ಸ್ಪೇಸೇ ಕೊಡೋದಿಲ್ಲ ಅಂತ ಬೈಕಂತಾಯಿದ್ರು. ನಾವೆಲ್ಲ ಅರಿಶಿನ ಹಚ್ಚೋದು, ಫೋಟೋ ಫೋಸ್ ಕೊಡೋದು ಎಲ್ಲ ಮಾಡಿ ನಮ್ಮದೆಲ್ಲ ಮುಗಿಯೋ ತನಕ ಅವ್ರು ಯಾರಿಗೂ ಎಂಟ್ರೇ ಇರಲಿಲ್ಲ. ಅಲ್ಲಿ ನಾನು ಹೇಳಿದ್ನಲ್ಲ, ನಮ್ಮ ಮದುವೆ ಹುಡುಗನ ಫ್ರೆಂಡ್ ಅಂತ ಅವ್ನು ಹೇಳ್ತಿದ್ದ, ಅಯ್ಯೋ ಈ ಹೆಣ್ಮಕ್ಳು ಬಿಟ್ಟರೆ ಸಂಜೆವರೆಗೂ ಮಾಡ್ತಾರಪ್ಪ, ನಮಗೆ ಸ್ಪೇಸ್ ಕೊಡೋಲ್ಲ ಅಂತ ಬೈಕೋತಾಯಿದ್ರು. ಅದಾದಮೇಲೆ ನೀರು ಹಾಕೋ ಶಾಸ್ತ್ರ, ಇದು ಒಂಥರ ಚೆನ್ನಾಗಿತ್ತು. ಬಟ್ ಇದು ಲಾಸ್ಟಲ್ಲಿ ನಮ್ಮ ಹುಡುಗಿರು ತಣ್ಣೀರು ಹಾಕಿದ್ರು ನಮ್ಮ ಮದುವೆ ಹುಡುಗನಿಗೆ. ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಪಾಪ ಅವನು ಆರಾಮಾಗಿ ಸುಮ್ಮನೆ ಕೂತಿದ್ನ. ಬಿಸಿನೀರು ಮಿಕ್ಸ್ ಮಾಡಿದ್ದು, ಬಿಸಿನೀರಿಗೆ ಅರಿಶಿನ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಹಾಕಿದ್ದು. ಹಾಗೆ ಹಾಕ್ತಾರೆ ಅಂತ ಅವ್ನು ಕೂತಿದ್ದ. ನೋಡಿದ್ರೆ ಅವ್ರು ಏನು ಮಾಡಿದ್ರು, ಒಳಗಡೆಯಿಂದ ಒಂದು ಚೆಂಬು ತಣ್ಣೀರು ತೊಗೊಬಂದು ಹಾಕ್ಬಿಟ್ರು. ಅದು ಚೆನ್ನಾಗಿತ್ತು. ವೀಡಿಯೋ ಆ್ಯಕ್ಚುಲಿ ಮಾಡ್ಕೋಬೇಕಾಗಿತ್ತು ನಾನು. ಇನ್ನು ಇದೆಲ್ಲ ಕೆಂಪು ನೀರು ಅರಿಶಿನ ನೀರು ಎರಡು ಮಿಕ್ಸ್ ಮಾಡಿ ಫೋಟೋ ಶೂಟ್ ಮಾಡಿದರು. ಡಬಲ್ ಟೈಪ್ ಮಾಡಿದ್ರು, ಯಾಕಂದರೆ ಫಸ್ಟ್ ಟೈಮ್ ಸರಿಗೆ ಬರಲಿಲ್ಲ ಅಂತ ಫೋಟೋಗೋಸ್ಕರ ಮತ್ತೆ ಮಾಡಿದ್ರು. ಚೆನ್ನಾಗಿತ್ತು. ಈ ಥರ ಎಲ್ಲ ಸೆಲೆಬ್ರೇಷನ್ ನಿಜವಾಗ್ಲೂ ಚೆನ್ನಾಗಿರುತ್ತಲ್ವ. ನನಗೂ ಇದು ಹೊಸ ಅನುಭವ. ಈ ರೀತಿ ನಾನು ಅಟೆಂಡ್ ಮಾಡಿಲ್ಲ ಅಂತ ಅವಾಗಲೇ ಹೇಳಿದ್ನಲ್ಲ, ನೋಡಿ ಗೊತ್ತಿತ್ತಷ್ಟೇ. ಬೇರೆಯವರು ವಾಟ್ಸಪ್ಪು ಸ್ಟೇಟಸಲ್ಲೆಲ್ಲ ಹಾಕ್ಕೊಂಡಾಗ, ಫೋಟೋ ಹಾಕ್ಕೊಂಡಾಗ ನೋಡ್ತಿದ್ದೆ. ಬಟ್ ನಾನೇ ಭೇಟಿಯಾಗಿ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ನಲ್ಲ, ಸ್ವಂತ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಇದಕ್ಕೆಲ್ಲ ರೀಸನ್ನು ಬಂದು ನಮ್ಮ ಅಕ್ಕನ ಮಗಳೇ ಬಿಡಿ. ಇನ್ನು ನಾನು ಹೇಳಿದ್ನಲ್ಲ, ನಮ್ಮ ಗಂಡು ಮಕ್ಕಳಿಗೆ ಇವಾಗ ಜಾಗ ಸಿಕ್ತು. ಬಂದು ಅವರು ಕೂಡ ನೀರು ಹಾಕಿ ಅರಿಶಿನ ಹಚ್ಚಿ ನೀರು ಹಾಕೋದ್ರು.
ಇದೆಲ್ಲ ಆದಮೇಲೆ ಮತ್ತೆ ಊರಿನವರೆಲ್ಲ ಕರೆದು ಶಾಸ್ತ್ರ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲ ತಟ್ಟೆಗಳೆಲ್ಲ ತುಂಬಿ ನಮ್ಮಮ್ಮ ರೆಡಿ ಮಾಡ್ತಾಯಿತ್ತು. ಅದನ್ನೆಲ್ಲ ಈಚೆ ತಗೊಬಂದು ಇಟ್ವಿ. ಇದಾದಮೇಲೆ ಹೊರ್ಗಡೆಗೆ ನಮ್ಮ ಹುಡುಗನ್ನ ಕರ್ಕೊಬಂದು ಅವನಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿಟ್ಬಿಟ್ಟಿದ್ರ. ಅವನ್ನ ಬೇಗ ಬೇಗ ಸ್ನಾನ ಮಾಡು ಅಂತ ಎಲ್ಲ ಬೈತಾರೆ. ಎಲ್ಲ ಬಂದು ಕೂತವ್ರೆ ಮಾಡು ಅಂತ. ಪಾಪ ಅವನೇನು ಮಾಡ್ತಾನೆ, ನಾನು ಎಣ್ಣೆ ಹಚ್ಚುವಾಗಲೇ ಹೇಳಿದೆ ಸಿಕ್ಕಾಬಟ್ಟೆ ಆಗ್ತೈತೆ ಹಚ್ಚಬೇಡಿ ಅಷ್ಟೊಂದು ಅಂತ. ಅಂದರೆ ಚೆನ್ನಾಗಿ ಉಜ್ಜಿದ್ರು. ಅಂದರೆ ಹಂಗೆ ಮಾಡಬೇಕಂತೆ, ಒಳ್ಳೆಯದು ಅಂತಾರೆ. ಇನ್ನು ಅದಾದಮೇಲೆ ಊರಿನವರೆಲ್ಲ ಕರೆದಿದ್ರಲ್ಲ, ಆವಾಗ ಅವರು ಶಾಸ್ತ್ರ ಮಾಡೋ ಸಮಯ. ಅದಕ್ಕೆ ಮುಂಚೆ ನಮ್ಮ ಹುಡುಗ ಪೂಜೆ ಎಲ್ಲ ಮಾಡಿ, ಅವನಿಗೂ ಸ್ವಲ್ಪ ಮುಜುಗರ ಅನ್ನಿಸ್ತಿತ್ತು, ಹೊಸದಲ್ವ ಮಕ್ಕಳಿಗೆಲ್ಲ. ಅಂದ್ರೂ ಇಷ್ಟಪಟ್ಟು ಎಲ್ಲನೂ ಮಾಡ್ದ. ಇನ್ನು ಅವ್ರ ಅಕ್ಕ ಅವನಿಗೊಂದು ಹಾರ ಹಾಕಿ ಒಳ್ಳೆಯದಾಗಲಿ ಅಂತ ಬ್ಲೆಸ್ ಮಾಡಿ, ಇನ್ನು ನೆಕ್ಸ್ಟ್ ಊರಿನಲ್ಲಿ ಬಂದಿರಲ್ಲ ಹೆಂಗಸರುಗಳು, ಲೇಡೀಸು, ಅವರೆಲ್ಲರೂ ಅವ್ರದ್ದೇ ಆದ ರೀತಿಯಲ್ಲಿ ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಮಾಡ್ತಾಯಿದ್ರು. ಇದೆಲ್ಲ ನೋಡೋಕ್ಕೆ ನನಗಂತೂ ತುಂಬ ಇಷ್ಟ. ನೀವೇನಾದರೂ ಅಂದ್ಕೊಳ್ಳಿ, ನಮ್ಮ ಹಳೆಯ ಸಂಪ್ರದಾಯಗಳು ಅಂದರೆ ನನಗೆ ತುಂಬಾ ಇಷ್ಟ. ಅವ್ರು ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ ಹೇಳೋದು. ಆಮೇಲೆ ಲಾಸ್ಟಲ್ಲಿ ತಟ್ಟೆ ಕೊಡ್ತಾರೆ ನೋಡಿ, ಹುಡುಗನ ಕೈಲಿ ತಟ್ಟೆ ಇಡಿಸ್ಬಿಟ್ಟು ಫೋಟೋ ತೆಗಿಸ್ತಾರೆ. ಆವಾಗ ನಾನು ಅಲ್ಲಿ ಮುಂದೆ ಕೂತಿದ್ದೆ. ಸ್ವಲ್ಪ ವೀಕಾಗಿರೋರು ಬಂದರೆ ದೊಡ್ಡ ತಟ್ಟೆ ಎತ್ಕೊಳ್ಳಿರೋದು, ಸ್ವಲ್ಪ ಓಕೆ ನಮ್ಮ ಥರ ಸ್ಟ್ರೆಂತಾಗಿರೋ ಥರ ಕಾಣಿಸೋರು ಬಂದರೆ ಚಿಕ್ಕ ತಟ್ಟೆ ಎತ್ಕೊಳ್ಳಿ ಈ ರೀತಿ ನಾನೇ ರೇಗಿಸ್ತಾ ಇದ್ದೆ. ಸುಮಾರು ರೇಗಿಸಿದ್ದೀನಿ ನಾನು. ವಾಯ್ಸ್ ಓವರೆಲ್ಲ ಕಮ್ಮಿ ಮಾಡಿದ್ದೀನಿ, ನಾನೇ ಮಾತಾಡಿದ್ದೀನಿ. ಯಾಕಂದರೆ ಅಲ್ಲಿ ಇದು ಏನಂತಾರಪ್ಪ, ಮಂಗಳವಾದ ಸೌಂಡೆಲ್ಲ ಇತ್ತು, ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂತ ವಾಯ್ಸ್ ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈ ಥರ ಪ್ರತಿಯೊಂದು ಸ್ಟೆಪ್ಸ್ ಕಲಿಯೋದು ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಬಂದವರಿಗೆಲ್ಲ ಎಲೆ, ಅಡಿಕೆ, ಹೂವು, ಬಾಳೆಹಣ್ಣು ಎಲ್ಲ ಕೊಡೋದು, ಈ ಥರದ್ದೇ ಚೆಂದ ರೀ. ನೀವು ಚೌಟ್ರಿಲಿ ಮದುವೆ ಮಾಡೋದಕ್ಕೂ ಮನೆ ಹತ್ರ ಈ ಥರ ಎಲ್ಲ ನಾವು ಸೆಲೆಬ್ರೇಷನ್ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ. ನಾನು ಅದಕ್ಕೆ ಮೊದಲೇ ಹೇಳಿದ್ದು, ನನಗದೊಂದು ಪುಟ್ಟ ಆಸೆ ಇದೆ, ನನ್ನ ಮಕ್ಕಳಿಗೆ ಮನೆ ಮುಂದೆ ಮಂಟಪ ಹಾಕ್ಸಿ ಮದುವೆ ಮಾಡಬೇಕು ಅಂತ. ಗೊತ್ತಿಲ್ಲ, ನಮ್ಮ ಮನೆಯವರು ಮೋಸ್ಟ್ಲಿ ಸಾಧ್ಯ ಆಗಲ್ಲ ಬಿಡು, ಅಷ್ಟೊಂದೆಲ್ಲ ಆಸೆ ಇಟ್ಕೊಬಿಡು. ಆ ರೀತಿ ಆವಾಗ ಇವೆಂಟ್ ಮ್ಯಾನೇಜ್ಮೆಂಟವ್ರಿಗೆ ಕೊಟ್ಬಿಟ್ಟು ನೆಮ್ಮದಿಯಾಗಿ ಮದುವೆ ಮಾಡೋಣ. ಯಾಕಂದರೆ ಬರೋರು ಹೋಗೋರು ಸಂಖ್ಯೆ ಕಮ್ಮಿ ಇದ್ದಾಗ ನಮ್ಮ ಕೆಲಸಗಳನ್ನ ನಾವೇ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ಜನ ಸಂಬಂಧಿಕರು ಇದ್ಬಿಟ್ರೆ ಆ ಥರ ಸಮಸ್ಯೆ ಅನಿಸಲ್ಲ. ಏನಂತೀರಿ? ನಿಮ್ಗೆ ಯಾವ ರೀತಿ ಆಸೆ ಇದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಈ ಮದುವೆ ಶಾಸ್ತ್ರಗಳೆಲ್ಲ ನೋಡಿದಾಗ ಯಾರ್ಯಾರಿಗೆ ನಿಮ್ಮ ಮದುವೆಯ ಶಾಸ್ತ್ರಗಳು, ಸಂಪ್ರದಾಯಗಳೆಲ್ಲ ನೆನಪು ಬಂತು, ನಿಮ್ಮ ಮದುವೆಯ ಯಾವ್ಯಾವ ಮೆಮೊರೀಸ್ ನಿಮಗೆ ನೆನಪು ಬಂತು ಅಂತ ಹೇಳಿ, ಆಯಿತಾ? ಯಾರು ಹೇಳಲ್ಲ, ಆ ರೀತಿ ಕಮೆಂಟೇ ಮಾಡೋದಿಲ್ಲ, ಪರವಾಗಿಲ್ಲ. ಈಗ ಅಟ್ಲೀಸ್ಟ್ ನನ್ನ ವೀಡಿಯೋಸ್ನ ನೋಡಿ ಒಂದಷ್ಟು ಜನ ಕಮೆಂಟ್ ಮಾಡ್ತಿದ್ದೀರಾ, ಅದೆಲ್ಲ ತುಂಬಾ ಖುಷಿ ಇದೆ. ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾಯಿರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಈ ವಿಡಿಯೋ ಮಾತ್ರ ಅಲ್ಲ, ಮತ್ತು ಮದುವೆದು ಮತ್ತು ಬೀಗ್ರೂಟ ಇದು ಎರಡರದ್ದು ವಿಡಿಯೋ ಬರುತ್ತೆ. ಆದಷ್ಟು ಬ್ಯಾಕ್ ಟು ಬ್ಯಾಕ್ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ನನಗೆ ಸ್ವಲ್ಪ ಮನೆ ಕೆಲಸಗಳ ಮಧ್ಯೆ ವಿಡಿಯೋ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಅದಕ್ಕೆ ಒಂದೊಂದು ದಿನ ಗ್ಯಾಪ್ ಕೊಟ್ಟು ವಿಡಿಯೋ ಹಾಕ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಈ ವಿಡಿಯೋನ ನಿನ್ನೆನೇ ಹಾಕಬೇಕಾಗಿತ್ತು, ಆದರೆ ವಾಯ್ಸ್ ಓವರ್ ಕೊಡೋಕ್ಕೆ ನನಗೆ ಟೈಮ್ ಆಗಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಆಗ್ತಿದೆ. ಸ್ವಲ್ಪ ಅಂದರೆ ಒಂದು ದಿನ ಲೇಟಾಗಿ ಆಗ್ತಿದ್ದೀನಿ ಅಷ್ಟೇ, ಪರವಾಗಿಲ್ಲ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ಏನಕ್ಕಂದರೆ ನಮ್ಮ ಮದುವೆ ಮನೆಯವರು ಸ್ವಲ್ಪ ಫ್ರೀ ಆಗಬೇಕಿತ್ತಲ್ವ, ಅವರು ಫ್ರೀಯಾಗಿ ವೀಡಿಯೋಸ್ ಎಲ್ಲ ನೋಡಬೇಕಲ್ವ, ಅದಕ್ಕೆ ಲೇಟಾಗಿ ಹಾಕ್ತಿದ್ದೀನಿ. ಇನ್ನು ಫೈನಲಾಗಿ ನಮ್ಮ ಮದುಮಗನಿಗೆ ದೃಷ್ಟಿ ಆಗಬಾರ್ದು ಅಂತ ನಮ್ಮ ಹೆಣ್ಮಕ್ಳೆಲ್ಲ ದೃಷ್ಟಿ ತೆಗಿತಾ ಇದ್ದಾರೆ. ಇದಂತೂ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕಲ್ವ, ಗಂಡು ಮಕ್ಕಳಿಗೆ ಅಥವಾ ಹುಡುಗಿಗೆ ದೃಷ್ಟಿ ಆಗಿಬಿಡುತ್ತೆ ಅಂದ್ಬಿಟ್ಟು. ಅದಾದಮೇಲೆ ಒಂದಷ್ಟು ಫೋಟೋಗೆಲ್ಲ ತೆಗೆಸ್ಕೊಂಡು ಊಟ ಮುಗಿಸ್ಕೊಂಡು ಇನ್ನು ನಾನು ಹೊರಡೋ ಅಂಥ ಸಮಯ. ಬನ್ನಿ ನಮ್ಮ ಅಕ್ಕನಿಗೆ ಬಾಯ್ ಹೇಳ್ತಾ ಇದ್ದೀನಿ. ಹೋಗಿ ಬರ್ತೀನಿ ಅಂತ ಹೇಳಕ್ಕೆ, ಹೋಗಿ ಬರಲಾ? ಹಾಂ, ಊಟ ಮಾಡಿಕೊಂಡು ಮಾತ್ರ ಇದ್ರೆ ನುಂಗ್ಕೊಂಡು ಮಲಗಿರು, ಬೆಳಗ್ಗೆ ಬಂದು ನಾನೇ ರೆಡಿ ಮಾಡ್ಕೊಡ್ತೀನಿ. ಹಾಂ, ನುಂಗ್ಬಿಟ್ಟು ಮಲ್ಕೊಂಬಿಡು, ಆಯಿತಾ? ಬಾಯ್. ಮೊದಲೇ ಹೇಳ್ದಂಗೆ ಅವತ್ತು ಮೈಸೂರಲ್ಲಿ ಮತ್ತೊಂದು ಮದುವೆ ಇತ್ತು, ರಿಸೆಪ್ಷನ್ಗೆ ಹೋಗಬೇಕಿತ್ತು, ಅದಕ್ಕೆ ನಾನು ಹೊರಟು ಬಂದೆ. ಇನ್ನು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು ನಿಮಗೆ.